ಇನ್ನು ಸರ್ಕಾರ ರಚನೆಗೆ ಇಂಡಿಯಾ ಕೂಟ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಮುಂದಿನ ನಡೆ ಕುರಿತು ಸಭೆ ನಡೆಸಿ ಚರ್ಚೆ ಮಾಡ್ತಾರೆ ನಾಯಕರು. ಬಟ್ ಇಂಡಿಯಾ ಕೂಟ ನೋಡಿ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೆ ಪ್ರಯತ್ನ ಫಲ ಕೊಡೋಂಗೆ ಕಾಣಿಸ್ಲಿಲ್ಲ. ಮುಂದಿನ ನಡೆ ಏನಾಗ್ಬೋದು ಅಂಥೇಳಿ ಚರ್ಚೆ ಮಾಡಿದ್ದಾರೆ, ಏನು ಮಾಡಬೇಕು ಅಂತ. ಸದ್ಯ ವಿಪಕ್ಷ ಸ್ಥಾನದಲ್ಲಿ ಕೂರೋಕೆ ಇಂಡಿಯಾ ಕೂಟ ನಿರ್ಧರಿಸಿದೆ. ಕಾಂಗ್ರೆಸ್ ಸಪರೇಟ್ ಆಗಿನೇ ಇಲ್ಲಿ ಒಂದು ವಿರೋಧ ಪಕ್ಷವಾಗಿ ಆ ಸ್ಥಾನಗಳನ್ನು ತೆಗೆದುಕೊಂಡಿದೆ. ಮೋದಿಗೆ ರಾಜಕೀಯ ಮಾತ್ರವಲ್ಲ, ನೈತಿಕ ಸೋಲಾಗಿದೆ. ಫ್ಯಾಸಿಸ್ಟ್ ಆಡಳಿತದ ವಿರುದ್ಧ ಹೋರಾಟ ಮುಂದುವರಿಯುತ್ತೆ. ಸಭೆ ಬಳಿಕ ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಕೂಡ ದೆಹಲಿಯಲ್ಲಿ ಇಂಡಿಯಾ ಕೂಟದ ಸಭೆ ನಡೀತು. ಅಲ್ಲಿ ಮುಂದಿನ ನಡೆಗಳು ಏನಾಗಿರಬೇಕು ಅಂತೇಳಿ ಕಾದು ನೋಡೋ ತಂತ್ರ. ನೋಡೋಣ ಎಷ್ಟು ದಿನ ಆಡಳಿತ ಮಾಡ್ತಾರೋ ನೋಡೋಣ. ಏನು ವೈಮನಸ್ಸು ಬರೋದೇ ಇಲ್ವಾ? 5 ವರ್ಷ ಇವರೇ ಸುಭದ್ರವಾಗಿ ಗಟ್ಟಿಯಾಗಿರ್ತಾರ ಅಧಿಕಾರದಲ್ಲಿ? ಸಣ್ಣ ಪುಟ್ಟ ಗೊಂದಲಗಳು ಬರೋದೇ ಇಲ್ವಾ? ನೋಡೋಣ. ಈಗ ಪ್ರಯತ್ನ ಅಂತೂ ಮಾಡಿದ್ದಾರೆ. ನಿತೀಶ್ ಕುಮಾರ್ ಅವ್ರಿಗೂ ಫೋನ್ ಮಾಡಿದ್ದಾರೆ, ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ, ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಫೋನ್ ಮಾಡಿದ್ದಾರೆ, ಶರದ್ ಪವಾರ್ ಎಲ್ಲ ಸೇರಿ. ಆದರೆ ಅವರು NDAಗೆ ಬೆಂಬಲವನ್ನು ಕೊಟ್ಟರು. ಈಗ ತಮ್ಮ ಪ್ರಯತ್ನವನ್ನು ತಾವು ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಮತ್ತೆ ಅವರು ಬದಲಾವಣೆಯನ್ನು ಬಯಸ್ಬೋದು, ಮತ್ತು ಈ ಕಡೆ ಬರ್ಬೋದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿನೇ ಈಗ ಸಮರ್ಥವಾಗಿ ವಿರೋಧ ಪಕ್ಷದಲ್ಲಿ ಕೂರೋಣ, ಆಮೇಲೆ ಮುಂದಿನದ್ದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತೇಳಿ ನಿನ್ನೆಯ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಇಲ್ಲೇ ಏಕಾಂಗಿಯಾಗಿ 99 ಸ್ಥಾನಗಳನ್ನು ಪಡೆದುಕೊಂಡಿದೆ. ಒಂದು ಸಮರ್ಥ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಲಿಕ್ಕೆ ಕಾಂಗ್ರೆಸ್ ಕೂಡ ತಯಾರಾಗಿದೆ. ಬಟ್ ನಿನ್ನೆಯ ಸಭೆಯಲ್ಲಿ ಈಗ ನೋಡಿ, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಆದರೆ ಅದು ಸಾಧ್ಯ ಆಗಬೇಕು ಅಷ್ಟೇ. ಆಲ್ರೆಡಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೋದಿಯವರಿಗೆ ಬೆಂಬಲ ಕೊಟ್ಟಿದ್ದರಿಂದಾಗಿ ಸರ್ಕಾರ ರಚನೆಯ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಂಡಿಯಾ ಕೂಟ ಇದೆ. उन सबको नमस्कार करता हूं और आप सभी का स्वागत करता हूं। जो हमारे गठबंधन पार्टी के नेता लोग 2 घंटे तक बैठकर आज के पॉलिटिकल सिचुएशन पे और आज की जो परिस्थिति है उस पर बहुत से सजेशन आए, चर्चा हो गई और ये निष्कर्ष आखिरी में ये निकला कि हम सब मिलके एक ही वॉइस में ये कहना चाहिए जो मैं आपको पढ़ के बताऊंगा। The constituents of India bloc thank the people of India for the overwhelming support received by our allies. The people's mandate has given befitting reply to the BJP and their politics of hate, corruption and deprivation. This is a mandate in defense of the Constitution of India and against price rise, unemployment and crony capitalism, and also to save democracy. The India bloc will continue to fight against the fascist rule of the BJP led by Modi. We will take appropriate steps at the appropriate time to realize the people's desire not to be ruled by the BJP's government, and this is our decision, and we all together agreed on these points, and will definitely whatever promises we have given to the people, that we will keep it up. And just I want to tell this. Thank you very much. गठबंधन के